ಕುಷ್ಟಗಿ ಹುಬ್ಬಳ್ಳಿ ಪ್ಯಾಸೆಂಜರ್ ರೈಲಿಗೆ ಹರ್ಲಾಪುರ ರೈಲ್ವೆ ನಿಲ್ದಾಣದಲ್ಲಿ ರೈತ ಸಂಘದಿಂದ ಚಾಲನೆ ನೀಡಲಾಯಿತು. ಗದಗ ವಾಡಿ ಪ್ಯಾಸೆಂಜರ್ ನೂತನ ರೈಲು ಗಾಡಿಗೆ ಚಾಲನೆ. ಗದಗ ಜಿಲ್ಲೆ ಹರ್ಲಾಪುರ ರೈಲ್ವೆ ನಿಲ್ದಾಣದಲ್ಲಿ ಕುಷ್ಟಗಿಯಿಂದ ಯಲಬುರ್ಗಾ, ಕುಕನೂರು, ತಳಕಲ್ ಮಾರ್ಗವಾಗಿ ಹುಬ್ಬಳ್ಳಿಗೆ ಹೋಗುವ ಈ ರೈಲ್ವೆ ಗಾಡಿ ಗದಗ ತಾಲೂಕಿನ ಹರ್ಲಾಪುರ ರೈಲ್ವೆ ನಿಲ್ದಾಣದಲ್ಲಿ ಈ ನೂತನ ರೈಲ್ವೆ ಗಾಡಿಗೆ ಚಾಲನೆ ನೀಡಿದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕುಳೂರು ಹಾಗೂ ರೈತ ಸಂಘದ ಗದಗ ಜಿಲ್ಲಾ ಅಧ್ಯಕ್ಷರಾದ ಯಲ್ಲಪ್ಪ ಎಚ್ ಬಾಬರಿ ಇವರು ಶನಿವಾರ ದಿವಸ ಬೆಳಗ್ಗೆ 8:40ಕ್ಕೆ ಪೂಜೆ ಸಲ್ಲಿಸಿ ಹಸಿರು ನಿಶಾನೆ ತೋರಿಸಿ ನೂತನ ರೈಲ್ವೆ ಗಾಡಿಗೆ ಚಾಲನೆ ನೀಡಿ ಮಾತನಾಡಿದರು. ಈ ನಿಲ್ದಾಣದಲ್ಲಿ ಹಂಪಿ ಗಾಡಿ, ತಿರುಪತಿ ಗಾಡಿ ಈ ಎರಡು ಗಾಡಿಯನ್ನು ನಿಲುಗಡೆ ಮಾಡಬೇಕು. ಮುಂದಿನ ದಿನದಲ್ಲಿ ಕುಷ್ಟಗಿಯಿಂದ ತಳಕಲ್, ಬೆಂಗಳೂರಿಗೆ ಇನ್ನೊಂದು ರೈಲು ಗಾಡಿಯನ್ನು ಓಡಿಸಬೇಕೆಂದು ಗದಗ ತಾಲೂಕಿನ ಹರ್ಲಾಪುರ ರೈಲ್ವೆ ವ್ಯವಸ್ಥಾಪಕರಾದ ರವೀಂದ್ರ ಪ್ರಸಾದ್ ಇವರಿಗೆ ರೈತ ಸಂಘದಿಂದ ಮನವಿ ಸಲ್ಲಿಸಿದರು. ಸ್ವತಂತ್ರ ನಂತರ ಮೊದಲನೇ ಬಾರಿಗೆ ಕಲ್ಯಾಣ ಕರ್ನಾಟಕದ ಕುಷ್ಟಗಿಯಿಂದ ಯಲಬುರ್ಗಾ, ಕುಕನೂರು, ತಳಕಲ್ಲು ಮಾರ್ಗವಾಗಿ ಹುಬ್ಬಳ್ಳಿಗೆ ಹೋಗುವ ಗದಗವಾಡಿ ಪ್ಯಾಸೆಂಜರ್ ರೈಲು ಗಾಡಿ ಆರಂಭವಾಗಿದ್ದು ಈ ಭಾಗದ ಜನರು ಕನಸು ನನಸಾಯಿತು. ಈ ನೂತನ ರೈಲ್ವೆ ಗಾಡಿಯು ರೈತರಿಗೆ, ಸಾರ್ವಜನಿಕರಿಗೆ, ವ್ಯಾಪಾರಸ್ಥರಿಗೆ, ಶಾಲಾ ವಿದ್ಯಾರ್ಥಿಗಳಿಗೆ, ಕೂಲಿ ಕಾರ್ಮಿಕರಿಗೆ ಕಡಿಮೆ ಖರ್ಚಿನಲ್ಲಿ ಓಡಾಡಲು ಈ ಭಾಗದ ಪ್ರತಿ ಹಳ್ಳಿಗೂ ತುಂಬಾ ಅನುಕೂಲ ಆಯಿತು ಎಂದರು. ಈ ಹೊಸ ರೈಲು ಮಾರ್ಗ ಯೋಜನೆ ಮಾಡಿದ ಕೇಂದ್ರ ಸಚಿವ ವಿ ಸೋಮಣ್ಣ, ಯಲಬುರ್ಗಾ ಶಾಸಕ ಬಸವರಾಜ ರಾಯರೆಡ್ಡಿ, ಕುಷ್ಟಗಿ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್, ಹಿಂದಿನ ಮಾಜಿ ಸಂಸದರು, ಮಾಜಿ ಶಾಸಕರು, ಗದಗ ಜಿಲ್ಲೆಯ ಮಾಜಿ ಸಂಸದರು, ಹಾಲಿ ಶಾಸಕರು, ಮಾಜಿ ಶಾಸಕರಿಗೆ ರೈತ ಸಂಘದಿಂದ ತುಂಬಾ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಬಾಳಪ್ಪ ಗಂಗ್ರಾವತರ್, ಮಲ್ಲಪ್ಪ ಮಳಗೋಡ, ಮಲ್ಲಿಕಾರ್ಜುನ್ ಇದ್ಲಿ, ಶರಣಪ್ಪ ಜೋಗಿನ್, ಹನುಮಂತಪ್ಪ ಪೂಜಾರ್, ಈರಪ್ಪ ಲಕ್ಕುಂಡಿ, ಮಾರುತಿ ಕೊಣ್ಣೂರು, ಕೆಜಿ ಕಟ್ಟಿಮನಿ, ಅಶೋಕ್ ಗದಗ, ಸುರ್ಬಿ ಬಿಸನಹಳ್ಳಿ, ಹುಚ್ಚಿರಪ್ಪ ಜೋಗಿನ್, ಬಸಪ್ಪ ಗುಡ್ಲಾನೂರ್, ಅಜ್ಜಪ್ಪ ಜೋಗಿನ್ ಇನ್ನಿತರರು ಉಪಸ್ಥಿತರಿದ್ದರು. ಅದೇ ಕಾರಣಾಗಿ ನಮ್ಗ ಗದಗ MP ಇವತ್ತೇನ್ ಅದಾರ, ಬೊಮ್ಮಾಯಿ ಸರ್ ಅದಾರ, ಅವರು ಈಗ ಹಂಪಿ ಗಾಡಿ ಒಂದು, ತಿರುಪತಿ ಗಾಡಿ ಒಂದು ಬೆಂಗಳೂರಿಗೆ ಹೋಗಿ ಬರಕ ಅನುಕೂಲ ಆಗತ್ತ. ಅದೊಂದು ನಿಮಿಷ ಮಾತ್ರ ಸ್ಟಾಪ್ ಕೊಡ್ಬೇಕು. ಅದ್ರ ಜೊತೆಲಿ ಇಲ್ಲಿ ಆಗಲ್ಲಪ್ಪ ಅಂತಂದ್ರ ಈಗೇನ್ ಸಂಜೆಕ್ ಗಾಡಿನ ಒಳ್ಳೆ 5 ಗಂಟೆಗೆ ಬಿಡುತ್ತಾ. ಇಲ್ಲಿ ಈ ಗಾಡಿ ಬಂದ್ರ ತಳಕಲ್ ಏನ್ ನಿಲ್ಲತ್ತ, ತಳಕಲ್ಗೆ ಆದ್ರೂನು ಒಂದು ಸ್ಟಾಪ್ ಕೊಟ್ರೆ ಈ ಗಾಡಿಗೆ ಹೋಗಿ ಅಲ್ಲಿ ಹತ್ಕೊಳಕ್ಕೂ ದಾರಿ ಆಗತ್ತ. ತಳಕಲ್ಗೆ ತಳಕಲ್ಗೆ ಸ್ಟಾಪ್ ಕೊಡ್ಬೇಕಂದು ಈ ಅನುಕೂಲತೆ ಹೇಳ್ತೀನಿ. ಇದ್ರ ಜೊತೆಯಲ್ಲಿ ಎಲ್ಲಾ ಒಂದು ತಾಲೂಕಿಗೆ ಬಸ್ ಸ್ಟ್ಯಾಂಡ್ಲಿಂದ ರೈಲ್ವೆ ಸ್ಟೇಷನ್ ವರೆಗೆ ಬಸ್ ಓಡಂತ ವ್ಯವಸ್ಥೆ ಮಾಡ್ಬೇಕಂದು ಈ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ನಾವು ಈ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡಿದ್ವಿ. ಧನ್ಯವಾದ. ನಮ್ದು ಹರ್ಲಾಪುರ ರೈಲ್ವೆ ಸ್ಟೇಷನ್ ಸುಮಾರು 100 ವರ್ಷಗಳಿಂದ ನಿರ್ಮಾಣ ಆದಂತ ಸ್ಟೇಷನ್ ಸರ. ಇಲ್ಲಿ ಕೇವಲ ಪ್ಯಾಸೆಂಜರ್ ಗಾಡಿ ಅಷ್ಟ ನಿಲ್ತಾವ. ನಮ್ಮ ರೈತ ಸಂಘದ ಬಹುದಿನದ ಬೇಡಿಕೆ ಏನಪ್ಪಾ ಅಂದ್ರ ಸರ, ಹಂಪಿ ಮತ್ತು ತಿರುಪತಿ ಎಕ್ಸ್ಪ್ರೆಸ್ ರೈಲು ಇಲ್ಲಿ ನಿಲ್ಬೇಕು. ಯಾಕೆ ನಿಲ್ಬೇಕಪ್ಪ ಅಂದ್ರ ಇಲ್ಲಿಯ ಪ್ರೇಕ್ಷಣೀಯ ಸ್ಥಳಗಳಂತ ಲಕ್ಕುಂಡಿ, ಆಮೇಲೆ ಹರ್ಲಾಪುರ, ತಿಮ್ಮಾಪುರ, ಎರೆಂಚನಾಳು ಇನ್ನೂ ಮುಂತಾದ ಹಳ್ಳಿಗಳು ಬಂದು ಇಲ್ಲಿ ಸೇರ್ತಾವ ಸರ. ಹಂಗಾಗಿ ಇಲ್ಲಿ ನಮ್ಗ ಹಂಪಿ ಮತ್ತು ತಿರುಪತಿ ಎಕ್ಸ್ಪ್ರೆಸ್ ನಿಲ್ಲುವುದರಿಂದ ನಮ್ಮ ಪ್ರಯಾಣಿಕರಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ರೈತರಿಗೆ ಬಹಳ ಅನುಕೂಲ ಆಗುತ್ತೆ. ಈ ಹಿಂದೆ ನಾವು ಸರ ಮಾನ್ಯ ನಾವು ರೈಲ್ವೆ ಅಧಿಕಾರಿಗಳಿಗೂ ಕೂಡ ನಾವು ಮನವಿ ಕೊಟ್ಟಿವಿ. ಮತ್ತೆ ಹಿಂದೆ ಈಗ ಸೋಮಣ್ಣ ಅವ್ರ ಸರ್, ನಮ್ಮ ರೈಲ್ವೆ ಮಿನಿಸ್ಟರ್ ಆದಂತ, ರಾಜ್ಯ ಮಿನಿಸ್ಟರ್ ಆದಂತ ಮಾನ್ಯ ಸೋಮಣ್ಣ ಅವ್ರಿಗೂ ಕೂಡ ನಾವು ಈ ಹಿಂದೆ ನಾವು ಮನವಿ ಕೊಟ್ಟಿವಿ ಸರ್. ಹರ್ಲಾಪುರ ರೈಲ್ವೆ ನಿಲ್ದಾಣದಲ್ಲಿ ಹಂಪಿ ಮತ್ತು ತಿರುಪತಿ ಎಕ್ಸ್ಪ್ರೆಸ್ ರೈಲು ನಿಲ್ಬೇಕಂತಂದು ದಯಮಾಡಿ ಅವರು ಈ ನಮ್ಮ ಮನವಿಗೆ ಸ್ಪಂದಿಸಿ ಇನ್ನ ಕೆಲವೇ ದಿನಗಳಲ್ಲಿ ಆ ರೈಲ್ವೆ ನಿಲ್ಸಿಕೊಟ್ರಪ್ಪ ಅಂದ್ರ ಈ ಭಾಗದ ಜನರಿಗೆ ತುಂಬಾ ಒಳ್ಳೇದಾಗುತ್ತೆ ಸರ್. ಹಂಗಾಗಿ ಈಗಾಗಲೇ ನಮ್ಗೆ ಕುಷ್ಟಗಿಲಿಂದ ಹುಬ್ಳಿ ಹೋಗುವ ಒಂದು ಬೆಳಗಿನ ಜಾವ ಟ್ರೈನ್ ನಿಲ್ಸಿದ್ದು ಬಹಳ ತುಂಬಾ ಅನುಕೂಲ ಆಗುತ್ತೆ ಹಾಗೆ ಸರ್. ಯಾಕಪ್ಪ ಅಂದ್ರ ಇಲ್ಲಿ ಬೆಳಗಿನ ಟ್ರೈನ್ ನಮ್ಗೆ ಹುಬ್ಳಿಗೆ ಹೋಗಕ್ಕೆ ಯಾವ ಇದ್ದಿದ್ದಿಲ್ಲ. ನೌಕರಿದಾರ ಆಗ್ಲಿ, ವ್ಯಾಪಾರಸ್ಥರಿಗಾಗ್ಲಿ ಹುಬ್ಳಿಗೆ ಹೋಗಕ್ಕೆ ಒಂದು ಮಾರ್ಕೆಟ್ ಮಾಡಕ್ ಒಂದು ಇದು ತುಂಬಾ ಅನುಕೂಲ ಆಗೈತಿ. ಮುಂದಿನ ದಿನಮಾನಗಳಲ್ಲಿ ಕೂಡ ಮಾನ್ಯ ಅಧಿಕಾರಿಗಳಾಗ್ಲಿ, ಮಾನ್ಯ ಸಚಿವರು, ಬೊಮ್ಮಾಯಿ ಸಾಹೇಬ್ರು ಇವರೆಲ್ಲರೂ ಸೇರಿ ಮಾನ್ಯ ನಮ್ಮ ಹರ್ಲಾಪುರ ರೈಲ್ವೆ ಸ್ಟೇಷನ್ಗೆ ಹಂಪಿ ಮತ್ತು ತಿರುಪತಿ ಎಕ್ಸ್ಪ್ರೆಸ್ ಅನ್ನು ನಿಲ್ಸಿಕೊಟ್ರ ಅವ್ರಿಗೆ ತುಂಬಾ ಒಂದು ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ ಅಂತಂದು ಈ ಮೂಲಕ ಹೇಳ್ಬೋದು ಸರ್. ನಮ್ಮ ಹೆಸರು ಯಲ್ಲಪ್ಪ ಬಾಬರಿ ಸರ್, ರೈತ ಸಂಘದ ಅಧ್ಯಕ್ಷರು. ಏನಿಲ್ರಿ, ಈಗ ಈ ಕುಷ್ಟಗಿಯಿಂದ ಹುಬ್ಳಿಗೆ ಬಿಡ್ತಕ್ಕಂಥ ಟ್ರೈನ್ ಐತಿಲ್ರಿ, ಸ್ಟಾಪ್ ಆಗಿರೋದು ಭಾಳ ಕರೆಕ್ಟ್ ಆಗಿ ಸಂತೋಷ ಅನ್ಸೈತಿ. ನಮ್ಮ ಸುತ್ತಮುತ್ತಲ ಗ್ರಾಮಗೆಲ್ಲ ಅನುಕೂಲ ಆಗೈತಿ. ಆದ್ರೆ ನಮ್ಗೆ ಭಾಳ ವರ್ಷದ ಬಹುದಿನದ ಬೇಡಿಕೆ ಏನಂದ್ರಿ, ತಿರುಪತಿ ಮತ್ತು ಹಂಪಿ ಎಕ್ಸ್ಪ್ರೆಸ್ ಎರಡು ಬಹಳಷ್ಟು ಇಲ್ಲಿ ಪ್ರಯಾಣಿಕರಿಗೆ ಬಹಳ ತೊಂದರೆ ಆಗ್ತಕ್ಕಂಥ ಸನ್ನಿವೇಶ ಐತಿ ಬೇರೆ ಬೇರೆ ಕಡೆ ಹೋಗ್ಬೇಕಂದ್ರೆ. ಅದಕ್ಕೆ ಆ ಟ್ರೈನ್ ಅನ್ನ ನೀವು ಆದಷ್ಟು ಬೇಗನೆ ಈ ಟ್ರೈನ್ ಹೆಂಗೆ ಅನುಕೂಲ ಮಾಡ್ಕೊಟ್ರಿ ಅದ್ರಂಗೆ ಅದೊಂದು 2 ಟ್ರೈನ್ ನಮ್ಮ ಹರ್ಲಾಪುರ ಸ್ಟೇಷನ್ ತರಬೇತಪ್ಪ ಅಂದ್ರೆ ತಿಮ್ಮಾಪುರ, ಹರ್ಲಾಪುರ ಸುತ್ತಮುತ್ತಲ ಒಂದು 20 ಹಳ್ಳಿ ಬರ್ತಾವ್ರಿ ಇಲ್ಲಿ. ಆ 20 ಹಳ್ಳಿಗೂ ಇಲ್ಲಿ ಎಕ್ಸಾಂಪಲ್ ಲಕ್ಕುಂಡಿಯಿಂದ ಕೂಡ ಬರ್ತಾರೆ, ಚುರ್ಚಾಳಿಂದ ಬರ್ತಾರ, ಜಂತಿಸೂರಿಂದ ಬರ್ತಾರ, ಇಲ್ಲಿ ಅಕ್ಕಪಕ್ಕ ಕಂಚಾಳ, ಬಿನ್ನಾಳ, ತಿಮ್ಮಾಪುರ, ಹರ್ಲಾಪುರ ಈ ರೀತಿನಾಗಿ ಇಲ್ಲಿ ಬಂದು ಜಂಕ್ಷನ್ ಟೈಪ್ ಐತ್ರಿ ಇದು. ಅದಕ್ಕೆ ಇಲ್ಲಿ ಒಂದು ಹಂಪಿ ಮತ್ತು ಒಂದು ನಮ್ಮ ತಿರುಪತಿ ಟ್ರೈನ್ 2 ತರಬಿದ್ರಪ್ಪ ಅಂದ್ರೆ ಈ ನಮ್ಮ ಈ ಹರ್ಲಾಪುರ ಸ್ಟೇಷನ್ಗೆ ಅಗ್ದಿ ಒಳ್ಳೆ
ಪ್ರಯಾಣಿಕರಿಗೆ ಮತ್ತು ನಮ್ಗೆಲ್ಲರಿಗೂ ಅನುಕೂಲ ಆಗ್ತೈತಿ. ಈ ಒಂದು ಸಂದರ್ಭದಾಗ ತಾವು ಈ ರೀತಿ ಯಾವಾಗ ನಮ್ಗೆ ಅನುಕೂಲ ಮಾಡಿಕೊಟ್ರಿ ಕುಷ್ಟಗಿ ಟ್ರೈನ್ ತರಿಬಿ, ಅದೇ ರೀತಿ ಅವು ಎರಡು ಟ್ರೈನ್ ಮುಂಬರುವ ದಿನದಲ್ಲಿ ನಮ್ಗೆ ಅನುಕೂಲ ಮಾಡಿಕೊಡ್ತೀರಿ ನಮ್ಮ ಪ್ರಯಾಣಿಕರಿಗೆ ಮತ್ತು ತಮಗೂ ಕೂಡ ಇದೊಂದು ಮಾಡಿರ್ತಕ್ಕಂಥ ಹೆಮ್ಮೆ ತಮಗೂ ಬರ್ತೈತಿ ಅಂತ ಒಂದು ಮಾತು ಹೇಳಿ ನಾ ಎಲ್ಲ 2 ಗ್ರಾಮಗಳ ಪರವಾಗಿ ಇವತ್ತು ಈ ಒಂದು ಹರ್ಲಾಪುರ ಗ್ರಾಮಕ್ಕೆ ಹರ್ಲಾಪುರ ಸ್ಟೇಷನ್ಗೆ ತಾವು ಈ ಒಂದು ಕುಷ್ಟಗಿ ಮತ್ತು ಹುಬ್ಳಿ ಟ್ರೈನ್ ಪ್ಯಾಸೆಂಜರ್ ಟ್ರೈನ್ ಅನ್ನ ತರಬಿಸಿ ಇವತ್ತು ಇಲ್ಲಿ ಅಗ್ದಿ ಪ್ರೇಕ್ಷಕರು ಮತ್ತು ಎಲ್ಲಾ ಪ್ರಯಾಣಿಕರು ಅದ್ದೂರಿಯಿಂದ ಒಂದು ಪೂಜೆ ಕಾರ್ಯಕ್ರಮ ಮಾಡಿ ಬಿಟ್ಟಿದ್ದು ಬಹಳ ಸಂತೋಷ ಅನ್ಸೈತಿ. ಮುಂದಿನ ದಿನಮಾನದಾಗ ಕೂಡ ಇದೇ ರೀತಿನಾಗೆ ನಮ್ಮ ಟ್ರೈನ್ ತಲುಪ್ತಕ್ಕಂಥದ್ದು ಮತ್ತು ಸೌಕರ್ಯಗಳನ್ನ ಕಲ್ಪಿಸ್ಲಿ ಅಂತ ಹೇಳಿ ಮತ್ತೊಮ್ಮೆ ನಮ್ಮ ಹೆಸರು ಕೊಟ್ರಯ್ಯ ಗುರುಸಿದ್ದೇವಿ ಕಟ್ಟಿಮನಿ, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು, ಹರ್ಲಾಪುರ.